ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಫೋನ್ ಮಾಡಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತ. ಯಜಮಾನ್ರೆ, ಸುಬ್ಬು, ನೀನು ಶ್ರಾವಣಿನ ಕರ್ಕೊಂಡು ನೇರವಾಗಿ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದ್ಬಿಡು. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಕೆಲಸನ ಮುಗಿಸ್ಕೋಬೇಕು. ಸರಿ ಯಜಮಾನ್ರೆ. ನೋಡಿದೆ ಸುಬ್ಬು, ಅಪ್ಪನೂ ಹೇಳ್ತಿದ್ದಾರೆ ಅಲ್ಲಿ ರಿಜಿಸ್ಟರ್ ಕೆಲಸಗಳೆಲ್ಲ ಆಗಬೇಕು ಅಂದರೆ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಸುಬ್ಬು. ಇಲ್ಲಾಂದ್ರೆ ಯಾವ ಕೆಲಸನೂ ಆಗಲ್ಲ ಸುಬ್ಬು. ಪ್ಲೀಸ್ ನನ್ನ ಮಾತು ಕೇಳು. ಆಗಲ್ಲ ಮೇಡಮ್, ನೀವೇನೇ ಹೇಳಿದ್ರು ನಿಮ್ಮ ಮಾತು ಕೇಳೋಕ್ಕಾಗಲ್ಲ ನನಗೆ. ದಯವಿಟ್ಟು ಇದೊಂದು ವಿಷಯದಲ್ಲಿ ನನಗೆ ಕ್ಷಮಿಸ್ಬಿಡಿ. ಮತ್ತೀಗ ಅಪ್ಪನ ಹತ್ರ ಏನು ಹೇಳೋದು ಸುಬ್ಬು? ಅವ್ರು ಬನ್ನಿ ಅಂತ ಕರಿತಾ ಇದ್ದಾರೆ. ಹೋಗೋಣ ಬನ್ನಿ. ಮ್ಯಾರೇಜ್ ಸರ್ಟಿಫಿಕೇಟ್ ಏನಂತ ಹೇಳೋಣ? ಏನು ಉತ್ತರ ಕೊಡೋಣ? ನಮಗೆ ಬೇರೆ ದಾರಿ ಇಲ್ಲ ಮೇಡಮ್. ಇರೋ ಸತ್ಯನ ಯಜಮಾನ್ ಹತ್ರ ಹೇಳ್ಬೇಡ. ಈಗಾಗಿರೋ ತಪ್ಪಿಂದ ಯಜಮಾನ್ರಿಗೆ ನನ್ನ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಯಜಮಾನ್ರಿಗೆ ಮೋಸ ಮಾಡಿದ್ದೀನಿ ಅನ್ನೋ ಗಿಲ್ಟು ಮನ್ಸಲ್ಲಿ ಕುರಿತಾನೆ ಇದೆ ಮೇಡಮ್. ಅಳಿಯನಾಗಿ ಅವ್ರ ಕೋಪ ಎದುರಿಸೋ ಬದಲು ಆಳಾಗಿ ಅವ್ರ ಪ್ರೀತಿನ ಗಳಿಸ್ತೀನಿ. ಅಷ್ಟು ಸಾಕು ನನಗೆ. ನೇರವಾಗಿ ಹೋಗಿ ಯಜಮಾನ್ ಕಾಲಿಗೆ ಬಿದ್ದು ಇರೋ ಸತ್ಯನ ಒಪ್ಕೊಂಡ್ಬಿಡೋಣ. ನೀವು ಟಿಫನ್ ಮಾಡ್ಕೊಳ್ಳಿ, ಆಮೇಲೆ ಹೊರಡೋಣ. ಅಲ್ಲ, ಹೆಂಗೋ ಇನ್ಶೂರೆನ್ಸ್ ಮಾಡ್ತಿದ್ರಲ್ಲ, ಅದ್ರ ಜೊತೆಗೆ ನಮ್ಮಿಬ್ರಿಗೂ ಇನ್ಶೂರೆನ್ಸ್ ಮಾಡಿಸಿದ್ರೆ ಇವನ್ ನೆಗೆದು ಬಿದ್ರೆ ನನಗೆ, ನಾನು ನೆಗೆದು ಬಿದ್ರೆ ಇವನಿಗಾದ್ರೂ ಸಿಕ್ತಿತ್ತು ಅಂತ ಕೇಳಿದೆ. ಬಿಡ್ತು ನಿಕಾಂತಮ್ಮವ್ರೆ? ಬಿಡ್ತು ಅಣ್ಣ, ಬಿಡ್ತು. ಕಾಂತಮ್ಮತ್ತೆ, ಇದು ಅಮ್ಮನ ಸಂಘದಿಂದ ಮಾಡ್ತಾರೋ ಇನ್ಶೂರೆನ್ಸು. ನಿಮ್ಗೇನಾದರೂ ನಾನು ನೋಡ್ಕೊತೀನಿ. ಇನ್ಶೂರೆನ್ಸು ನಾನೇ ಮಾಡಿಸ್ತೀನಿ, ಓಕೆನಾ? ಕರೆಕ್ಟ್ ಅಲ್ಲ ಮಮ್ಮಿ. ನಮ್ಗೆ ಸುಬ್ಬುನೇ ಲೈಫ್ ಇನ್ಸೂರೆನ್ಸು. ನಮ್ಮ ಎಲ್ಲಾ ಭಾರನು ಅವನ ಮೇಲೆ ಹಾಕಿ ನಾವು ಚೌಕಾಬಾರ ಆಡೋಣ. ಬಾ ಮಮ್ಮಿ. ನಡಿ. ಅನಂತ ಸೇನ, ನನಗೆ ಕಾಪಿ ಕೊಡ್ಲಿಲ್ಲ ಅಲ್ಲ? ಮನೆಯವ್ರು ಎಲ್ಲರ ಬಗ್ಗೆನೂ ನೀನು ಯೋಚನೆ ಮಾಡ್ತೀಯ, ಎಲ್ಲರೂ ಆರೋಗ್ಯದ ಬಗ್ಗೆನೂ ನೀನು ಯೋಚನೆ ಮಾಡ್ತೀಯ. ಆದರೆ ನನ್ನ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡಲ್ಲ? ಏನು ಹೇಳ್ತಾ ಇದ್ದೀರಾ ಮೇಡಮ್? ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಿದ್ದೀನಿ ಸುಬ್ಬು. ಪ್ಲೀಸ್ ಒಂದೇ ಒಂದ್ಸಲ ಯೋಚನೆ ಮಾಡು. ಮೇಡಮ್, ನಾನು ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರೋದು. ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಯಜಮಾನ್ರಿಗೆ, ಲಲಿತಾದೇವಿ ಅಮ್ಮವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡ್ತಿದೆ ಅಂತ ಹೇಳ್ತಾನೆ ಇದ್ದೀನಿ. ಈಗ ಅವ್ರಿಗೆಲ್ಲ ನಿಜ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೋಗೋಣ, ಅವ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಬಗ್ಗೆ ಕೇಳಿದ ತಕ್ಷಣ ಇರೋ ವಿಷಯನೆಲ್ಲ ಹೇಳ್ಬೇಡ. ಇವತ್ತೇ ಇದಕ್ಕೆಲ್ಲ ಅಂತ್ಯ ಹಾಡ್ಬೇಡ ಮೇಡಮ್. ಪ್ಲೀಸ್ ಸುಬ್ಬು, ನಿನ್ನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಈಗ ನೀನು ಅಜ್ಜಿ ಹತ್ರ, ಅಪ್ಪನ ಹತ್ರ ಇದ್ಕಿದಾಗೆ ಇದನ್ನೆಲ್ಲ ಹೇಳ್ಬಿಟ್ರೆ ನನ್ನ ಗತಿ ಏನಾಗುತ್ತೆ ಸುಬ್ಬು? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನೀವು. ಇಷ್ಟು ದಿನ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಎಲ್ಲ ಸಹಿಸ್ಕೊಂಡಿದ್ದೀನಿ. ನೀವು ಒಂದ್ಸರಿ ನನ್ನ ಬಗ್ಗೆ ಯೋಚನೆ ಮಾಡಿ. ನನ್ನ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದು ಗುರಿ ಮೇಡಮ್, ಸಾಯೋವರೆಗೂ ಯಜಮಾನ್ರ ಸೇವೆ ಮಾಡಿಕೊಂಡು ಅವ್ರಿಗೆ ನಿಯತ್ತಾಗಿರ್ಬೇಕು ಅಂತ. ಆದರೆ ನಿಮ್ಮಿಂದ ನಂಬಿಕೆ ದ್ರೋಹಿ ಅನ್ಸ್ಕೊಂಡಿದ್ದೀನಿ. ಇನ್ನು ಎಷ್ಟು ದಿನ ಮೇಡಮ್, ಎಷ್ಟು ದಿನ ಅಂತ ಅದೇ ಪಟ್ಟ ಹೊತ್ಕೊಂಡಿರೋಕ್ಕಾಗುತ್ತೆ? ನಾನು ಇಲ್ಲಿವರೆಗೂ ನಿಮಗೆ ಹೇಗೆ ಸಹಾಯ ಮಾಡಿದ್ನೋ, ಏನೂ ಕೇಳ್ದಿನ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಹೇಗಿದ್ನೋ, ನೀವು ಅಷ್ಟೇ ಮೇಡಮ್. ನನ್ನನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನ ನಿರ್ಧಾರನ ಒಪ್ಕೊಳ್ಳಿ. ಇದೆಲ್ಲ ಇಲ್ಲಿಗೆ ಸಾಕು. ಸತ್ಯ ಹೇಳ್ಬೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.